ರಿಪುಕುಲೇಶ ಭಯಂಕರ ಗುರುವೀರ ಪರಾಕ್ರಮ ರಿಪುಕುಲೇಶ ಭಯಂಕರ ಗುರುಕುಲ ಶ್ರೇಷ್ಠ ನೆನೆಸಿದೆ ಭೀಷ್ಮದ್ರೋಣ ಕೃಪ ಗುರುಕುಲ ಶ್ರೇಷ್ಠ ನೆನೆಸಿದೆ ಧೈರ್ಯ ಶೌರ್ಯ ಕುರು ಸಾರ್ವಭೌಮ ಧೈರ್ಯ ಶೌರ್ಯ ಕುರು ಸಾರ್ವಭೌಮ ದಾಟಿಯಾರೋ ಈ ಕರೆಯೊಳಗೆ ರಿಪುಕುಲೇಶ ಭಯಂಕರ ಗುರುವೀರ ಪರಾಕ್ರಮ ರಿಪುಕುಲೇಶ ಭಯಂಕರ ಧರಿಸೇ ರಾಜ ಮಕುಟ ಧರಿಸೇ ಧರಿಸೇ ರಾಜ ಮಕುಟ ಧರಿಸೇ ಧೈರ್ಯ ಶೌರ್ಯ ಕುರು ಸಾರ್ವಭೌಮ ಧೈರ್ಯ ಶೌರ್ಯ ಕುರು ಸಾರ್ವಭೌಮ ದಾಟಿಯಾರು ಈ ಧರೆಯೊಳಗೆ ರಿಪುಕುಲೇಶ ಭಯಂಕರ ಗುರುವೀರ ಪರಾಕ್ರಮ ರಿಪುಕುಲೇಶ ಭಯಂಕರ ಮಾವ ಪಾಂಡವರ ವಿಚಾರವೇನಾಯಿತು? ಇನ್ನೇನು ಇದೋ ಬರುವಂತಿದೆ ದುರ್ಯೋಧನ. ಬನ್ನಿರಿ, ಪಾಂಡವ ಸೋದರರಿಗೆ ಸ್ವಾಗತ ಸುಸ್ವಾಗತ. ದೇವ ನಿರ್ಮಿತವಾದ ಸಭೆ ನಿಮ್ಮದು, ಮಾನವ ನಿರ್ಮಿತವಾದ ಸಭೆ ನಮ್ಮದು. ನಮಗೂ ನಿಮಗೂ ಎಲ್ಲಿಯ ಹೋಲಿಕೆ? ಕುಳಿತುಕೊಳ್ಳಿ. ಇದೇಕೆ ಧರ್ಮಜ? ದ್ರೌಪದಿ ದೇವರು ಬರಲಿಲ್ಲವೇ? ಅವಳನ್ನು ಭಾನುಮತ ಅಂತಪುರದಲ್ಲಿ ಬಿಟ್ಟು ಬಂದನು ಸಹೋದರ. ಸಂತೋಷ ಸಂತೋಷ. ಮಾವ, ನೀವೇಕ ಮೌನವಾಗಿರುವಿರಿ? ನಿಮ್ಮದೇನಾದರೂ ಭಿನ್ನಹವಿದ್ದರೆ ವಿಜ್ಞಾಪಿಸಿಕೊಳ್ಳಿ, ಅಣ್ಣನವರು ನಡೆಸಿಕೊಡ್ತಾರೆ. ಸನ್ನಿಧಾನದಲ್ಲಿ ನಂದೊಂದು ಪುಟ್ಟವನೆಂತಿ, ಅದನ್ನು ಧರ್ಮರಾಯರು ನಡೆಸಿಕೊಡುತ್ತಾರೋ ಇಲ್ಲ ಎಂಬ ಸಂದೇಹವಷ್ಟೇ ಸುಯೋಧನ. ಇದು ಎಂತ ಮಾತು ಸಗುನಿ? ಹೇಳಿ ನಡೆಸಿಕೊಡುವೇನೆ, ಸಂಶಯ ಬೇಕೆ? ಧರ್ಮನಂದನ, ಜೂಜು ಬೇಟೆ ಎಂದರೆ ಅರಸರಿಗೆ ಪಂಚಪ್ರಾಣ. ಈ ಸಂತೋಷದ ಸಮಯದಲ್ಲಿ ಸ್ವಲ್ಪ ಹೊತ್ತು ಜೂತವನ್ನು ಆಡಬೇಕಾಗಿ ನನ್ನ ವಿನಂತಿ ಎಷ್ಟೇ ಧರ್ಮನಂದನ. ಮಾವ, ಜೂಜಾಟಕ್ಕೇನು ನಾವು ಬರಲು ಸಿದ್ಧ, ಆದರೆ ಕಪಟ ಜೂತ ನಮಗೆ ಬೇಡ. ಎಲ್ಲಿಯಾದರೂ ಉಂಟೆ ಧರ್ಮನಂದನ? ಕೇವಲ ಸರಸದಾಟವಷ್ಟೇ. ಇದರಲ್ಲಿ ಗೆದ್ದರೂ ಒಂದೇ, ಸೋದರು ಒಂದೇ. ಅಪಾಯ ಮಾತ್ರ ಯಾರಿಗೂ ಇಲ್ಲ. ಇದೇ ನನ್ನ ಉಪಾಯ. ಅಸಮತವೆನ್ನಗೆ ಎನ್ನಯ ಮಾತನ್ನು ಆಲಿಸಿ ಕೇಳಿ. ದಾಳದಾಟವು ಅಸಮತವೆನ್ನಗೆ ಎನ್ನಯ ಮಾತನ್ನು ಆಲಿಸಿ ಕೇಳಿ. ಶಾಂತಿಯಿಂದಲೇ ಆಟವನ್ನಾಡುವ ಶಾಂತಿಯಿಂದಲೇ ಆಟವನ್ನಾಡುವ ಕಪಟ ಜೂತವು ನಮ್ಮೊಳು ಬೇಡ. ಕಪಟ ಜೂತವು ನಮ್ಮಲು ಬೇಡ. ತಾಳದ ಆಟವು ಅಸಮತವೆನಗೆ ಎನ್ನಯ ಮಾತನ್ನು ಲಾಲಿಸಿ
ಮಾವ, ಕಪಟದ್ಯೂತದಿಂದ ಹೊರೆಗಳು ಬೆಳೀತವೆ. ಆದ್ದರಿಂದ ನ್ಯಾಯವಾಗಿ ಆಡುವುದಿದ್ದರೆ ಸರಸದ್ಯೂತವನ್ನು ಆಡೋಣ. ಇದರಲ್ಲಿ ಅಪಾಯ ಯಾರಿಗಿಲ್ಲ ಧರ್ಮನಂದನ. ಹಾಗಾದರೆ ವಿನೋದಕ್ಕಾಗಿ ಒಂದು ಆಟವನ್ನು ಆಡೋಣ. ಆಗಬಹುದು. ಧರ್ಮನಂದನ, ಪಂದ್ಯವೆಷ್ಟು ಧರ್ಮನಂದನ? 1, 3. ನಮ್ಮದ ಜಯವಾಯ್ತು ಸಹೋದರೇ. ಸಹೋದರರೇ, ನಮ್ಮದೇ ಜಯ. ಧರ್ಮನಂದನ, ಏನಾದರೂ ಪಣವಿಲ್ಲದ ಆಟ ಸೊಗಸುಂಟೆ ಧರ್ಮನಂದನ. ದುರ್ಯೋಧನ, ಏನು ಹೇಳಿದೆ ದುರ್ಯೋಧನ? ಹೌದು ಮಾವ, ನಮ್ಮ ಅಣ್ಣನವರ ಮಾತಿಗೆ ಇಲ್ಲವೆನ್ನುತ್ತಿಲ್ಲ. ಬೇಕಾದರೆ ಕೋಟಿ ಹೇಮರಥಗಳು, ಕೋಟಿ ಗಜಗಳು, ಕೋಟಿ ಅಯಂಗಳನ್ನು ಹಣವಾಗಿಡುವೆನು ಈ ಆಟದೊಳಗೆ. ಮಾವ, ಧರ್ಮನಂದನ, ಇದಕ್ಕೆ ನಿನ್ನ ಪಂಥ? ಮಾವ, ಸಹೋದರ ಮಧ್ಯೆ ಪಂಥವೆಂತಿದ್ದು ಇದು ಹೇಗಿದ್ದರೂ ಸರಸದ್ಯೂತವಲ್ಲವೇ? ಸರಿ, ಹಾಗಿದ್ದರೆ ನಿನ್ನ ಮಾತಿನಂತೆ ಆಗಲಿ. ರಾಜರಾಜರಿಟ್ಟಿರುವ ಧನರಾಶಿಗಳೆಲ್ಲ ಗಜ ಸೈನ್ಯರ ಸಮೇತ ಪಣವಾಗಿ ಇಡುತ್ತಿದ್ದೇನೆ. ಬಿಡಿದಾಳುಗಳೆಲ್ಲ. ಪಂದ್ಯವೆಷ್ಟು ಧರ್ಮನಂದನ? 3, 2. ಸುಯೋಧನ, ಮಾವ, ನಮ್ಮದ ಜಯ. ಧರ್ಮನಂದನ, ಈ ಆಟದಲ್ಲಿ ನೀನೇ ಸೋತಿರುವೆ. ಪುನಃ ಪಣವಾಗಿ ಏನನ್ನಿಡುವೆ ಧರ್ಮನಂದನ? ಮಾವ, ಇಂದ್ರಪ್ರಸ್ಥ ಮಯಸಭವನ್ನು ಪಣವಾಗಿ ಇಡುತ್ತಿದ್ದೇನೆ. ಬಿಡಿದಾಳುಗಳನ್ನ. ಪಂದ್ಯವೆಷ್ಟು ಧರ್ಮನಂದನ? 1, 4. ಜೈ ಪಿತು. ಸುಯೋಧನ, ಮಾವ, ನಮ್ಮದ ಜಯ. ಈ ಸಲವು ರಾರಾಜಿತ ಪಕ್ಷವು ನಮ್ಮದಾಗಿರುವುದು. ಈ ಪಂದ್ಯವನ್ನು ಅನುಸರಿಸಿ ಇಂದ್ರಪ್ರಸ್ಥ ಮಯಸಭೆ ನಮ್ಮ ದಿನವಾದಂತೆ. ಇದು ಎಂತ ಮಾತು ಸುಯೋಧನ? ಈ ಧರ್ಮಜನು ಆಡಿದ ಮಾತಿಗೆ ತಪ್ಪುವನೆಂದ ಇರ್ತೀಯ? ಧರ್ಮನಂದನ, ಅದಿರಲಿ, ಪುನಃ ಪಂದ್ಯವೇನು ಧರ್ಮನಂದನ? ಮಾವ, ಸಕಲ ವಿಷಯವನ್ನು ಸೋತಿದ್ದಾಯ್ತು. ಇನ್ನು ನಮ್ಮ ಬಳಿ ಏನು ಉಳಿದವಲ್ಲ. ಆದರೂ ನೀವು ಸಮ್ಮತಿಸುವುದಾದರೆ ನನ್ನ ಸಮೇತ ಈ ನನ್ನ 4 ಸಹೋದರನ್ನು ಪಣವಾಗಿ ಇಡುತ್ತಿದ್ದೇನೆ. ಬಿಡಿದಾಳುಗಳನ್ನ. ಆಗಬಹುದು ಧರ್ಮನಂದನ. ಪಂದ್ಯವೆಷ್ಟು? 3, 2. ಜೈ ಪಿತು. ಸುಯೋಧನ, ಮಾವ, ನಮ್ಮದ ಜಯ. ಧರ್ಮನಂದನ, ಈ ಆಟದಲ್ಲಿ ನೀನೇ ಸೋತಿ. ಪುನಃ ಪಣವಾಗಿ ಏನನ್ನಿಡುವೆ ಧರ್ಮನಂದನ? ಮಾವ, ನಾವು ಸರ್ವಸ್ವವನ್ನು ಕಳೆದುಕೊಂಡಿದ್ದೇವೆ. ನಮ್ಮ ಬಳಿ ಇಡಲು ಏನೂ ಇಲ್ಲವಲ್ಲ. ನೀವು ಸಮ್ಮತಿಸುವುದಾದರೆ ನನ್ನ ಸಹಿತ ಸಹೋದರನ್ನು ಪಣವಾಗಿ ಇಡುತ್ತಿದ್ದೇನೆ. ಬಿಡಿದಾಳುಗಳನ್ನ. ಇದಕ್ಕೆ ಏನು ಹೇಳಿವೆ ಸುಯೋಧನ? ಆಗಬಹುದು ಮಾವ. ಪಂದ್ಯವೆಷ್ಟು ಧರ್ಮನಂದನ? 1, 5. ಸುಯೋಧನ, ಮಾವ, ನಮ್ಮದ ಜಯ. ಅಣ್ಣ ತಮ್ಮಂದಿರಲಿ ಅತಿ ಪ್ರಿಯ ತಮ್ಮ ನಕುಲನನು ಧರ್ಮನಂದನನು ಸೋತು ಹೋದನು.
ಅಸಮಾನ ಶೂರನು ಅಮರೇಂದ್ರನ ಸುತನು ಪಾರ್ಥನು ಸುಯೋಧನನ ಬಂದಿಯಾದನು. ಅಮಿತ ಬಾಹುಬಲವುಳ್ಳ ಸಹಸ್ರಾನೆಗಳ ಬಲವುಳ್ಳ ಭೀಮಸೇನನು ಪಣದಲ್ಲಿ ಸೋತು ಹೋದನು. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ತನ್ನ ತಾಪಣದಲ್ಲಿ ಸೋತು ಹೋದನು. ಧರ್ಮನಂದನ ಸರ್ವಸ್ವವನ್ನು ಸೋತಿದ್ದಾಯಿತು, ಮತ್ತೆ ಪಣವಾಗಿ ಏನೇನು ನೀಡಿವೆ ಧರ್ಮನಂದನ? ಮಾವ, ನಮ್ಮ ಬಳಿ ಸರ್ವಸ್ವವನ್ನು ಕಳೆದುಕೊಂಡಿದ್ದೀವಿ, ನಮ್ಮ ಬಳಿ ಇಡಲು ಏನೂ ಇಲ್ಲವಲ್ಲ. ಹೇಗೆ ಉಳಿದಿಲ್ಲ ಧರ್ಮನಂದನ? ಪಾಂಡವರ ಸಿರಿಯೆಲ್ಲ ಹೋದರು, ಪಾಂಚಾಲ ಶ್ರೀ ಒಬ್ಬಳು ಉಳಿದಿಲ್ಲವೇ? ಮತ್ತೇರಿದ ಪಿತ್ತವು ನೆತ್ತಿಗೆರಿದೆಯೋ ಅಥವಾ ಬುದ್ಧಿ ಭ್ರಮಣಗೊಂಡು ಮೃತ್ಯವನ್ನೇ ಸಾಗಿಸುತ್ತಾರೆ? ಆಡುವುದಾದರೆ ಪಾಂಚಾಲಿ ಓದೆದ್ದಡಿ, ಎಲ್ಲದಿದ್ದರೆ ಆಟವನ್ನು ಎಲ್ಲಿಗೆ ನಿಲ್ಲಿಸಿಬಿಡಿ. ಸುಯೋಧನ, ಆಟವನ್ನು ಆಡುವುದಾದ್ರೆ ಪಾಂಚಾಲಿ ಹೆಸರಿರ್ತದೆ, ಆಟ ಆಡು, ಇಲ್ಲವಾದರೆ ನಿಲ್ಲಿಸಿಬಿಡಿ. ಸುಯೋಧನ, ಸೋಲನೆ ಸೋಲವು ಎದೆಗದಾಟಿ ಪಾಂಡವರ ಪಂಚಗುಂಡಿಗೆ ಕಪ್ಪಲಗೊಂಡಿದೆ, ಆಟ ಮುಂದುವರೆಯಲಿ. ಸುಯೋಧನ, ಕೇವಲ ಬಿಲ್ಲು ಮಾತ್ರದಿಂದ ಜಗತ್ತನ್ನು ಉಲ್ಲೇಳಿ ಕಲ್ಲೇಳಿ ಜಗ್ಗಿಸಬಲ್ಲೆ, ಚಂಡನ ಗುಡ್ಡಿಯನ್ನು ತುಂಡರಿಸಬಲ್ಲ ಘೋರದಂಡ ಪ್ರಚಂಡವನ್ನು ಸಮರ ಭೂಮಿಯಲ್ಲಿ ಮಾಡುವಂತೆ ಎಚ್ಚರ. ಸುಯೋಧನ, ಧರ್ಮನಂದನ, ಈ ಅಲ್ಪ ಕಾರ್ಯಕ್ಕಾಗಿ ಇಷ್ಟೊಂದು ಹಗರಣ ಬೇಕಯ್ಯ? ನೀವು ಸಹೋದರರಲ್ಲವೇ? ಇದರಲ್ಲಿ ಪಾಂಚಾಲಿಯಲ್ಲಿ ತಾನ ಪಣವಾಗಿಟ್ಟರೆ ಏನಾದೀತು? ಒಂದು ವೇಳೆ ಈ ಆಟದಲ್ಲಿ ನೀವೇನಾದರೂ ಗೆದ್ದರೆ ಇದುವರೆಗೂ ನೀವು ಸೋತಿರುವುದನ್ನು ನಿಮಗೆ ಕೊಟ್ಟು ಬಿಡುತ್ತೇವೆ. ಅದಕ್ಕಾಗಿ ಈ ಪಂಥಗಳೇಕೆ, ಈ ಪ್ರತಿಜ್ಞೆಗಳೇಕೆ? ಹೌದು, ಪಿತಾಮಹ ಆಚಾರ್ಯರ ಮಾತು ಸತ್ಯ. ಧರ್ಮಪುತ್ರ, ಆಟವನ್ನು ನಿಲ್ಲಿಸಿಬಿಡು, ಈ ಸೇಡಿನ ಕಾಳಗಬೇಕೆ? ವಿದುರ, ಇಲ್ಲಿ ಯಾವ ಕಾಳಗವೂ ನಡೀತಿಲ್ಲ, ಬರೀ ದಾಳನತ ಮಾತ್ರ. ಅಂಜುದು ನಂಬಿಸುವುದು ಅಸಂಭವ. ಮೌನವಾಗಿ ಆಟ ಆಡಿರಿ. ತಮ್ಮ ದುಶಾಸನ, ಹಿತವಚನ ಹೇಳುವ ಗುರು ಹಿರಣ್ಣುಗಳು ಹವೆಯಾಳಿರುವುದು ಅಲ್ಪಮತಿಗಳ ಲಕ್ಷಣ. ಸಮಾಧಾನವಾಗು ಮಾವ. ಈ ಆಟದಲ್ಲಿ ಇಂದು ಮುಂದೆ ಹರಿಯದ ದ್ರೌಪದಿಯನ್ನು ಪಣವಾಗಿ ಇಡುತ್ತಿದ್ದೇನೆ. ಬಿಡಿ ದಾಳಗಳನ್ನ. ಪಂದ್ಯವೆಷ್ಟು ಧರ್ಮನಂದನ? 1-5. ಜೈ ಪಿತು. ಮಾವ, ನಮ್ಮದ ಜಯ. ಧರ್ಮನಂದನ, ಸಕಲವನ್ನು ನೀವೀಗ ಸೋತು ದಾಸಾನುದಾಸರಾಗಿರುವಿರಿ. ಈಗ ನೀವೀಗ ಏನು ಮಾಡಿದಿರಿ ಧರ್ಮನಂದನ? ಮಾವ, ಇದು ಹೇಗಿದ್ದರೂ ಸರಸದ್ಯೂತವಲ್ಲವೇ? ಯಾರು ಹಾಗೆಂದು ಹೇಳಿದವರು? ಸುಯೋಧನ, ಇದು ಯಾವ ಜೂತ? ಸರಸಜೂತ ತಾನೇ? ಯಾರು ಹಾಗೆಂದು ಹೇಳಿದರು? ಸರಸದ್ಯೂತವಾಗಿದ್ದರೆ
ನಾನೇಕೆಲ್ಲವನ್ನು ಪಣವಾಗಿಟ್ಟು ಆಡುತ್ತಿದ್ದೆ. ಸುಯೋಧನ, ಹಾಗಾದರೆ ಇದು ಯಾವ ದ್ವಿತೀಯ ಎಂದು ಹೇಳು. ಇದೇ ಶಕುನಿಯ ಕಪಟ ಯುದ್ಧ. ಈಗ ತಾನೇ ಬಗಳಿದೆಯಲ್ಲವೋ ಇದು ಸರಸಜುಚೆಂದು. ಸರಸಜೂತವೋ ವಿರಸಜೂತವೋ ಆಡದ ಮೇಲೆ ತಾನೇ ಎರಡೂ ಒಂದೇ. ನೀವು ಸೋತ ನಮಗೆ ದಾಸರಾಗಿರಲಿ. ಅದಾರು ನಮ್ಮನ್ನು ದಾಸನಾಗಿ ಮಾರೋರು. ನಾನು ನಾಳೆ ಬಿಡುವೆನು. ನಾವು ಕುರುವೀರರು, ನೀವು ಸಕಲವನ್ನು ಸೋತು ಕುಳಿತಿದ್ದರು. ನನ್ನ ಮೂಗಿ ಮೇಲೆ ನಿಂತಿರೋ ಬಂಡ ಭೀಮ. ದುರ್ಬಲರಿಗೆ ಎಷ್ಟೊಂದು ಧೈರ್ಯದ ಪಗರು. ಎಲ್ಲವೋ ದುಶ್ಯಾಸನ, ಈ ರಣಬಲದಲ್ಲಿ ಗುರುತಿಸುವ ಈ ಗಣತಂಡವಿಗೆ ನಿನಗೆ ಸರಿಯಾಗಿ ಉತ್ತರ ಕೊಡಬೇಕಾಗಿತ್ತು. ಎಚ್ಚರಿಕೆ. ಸಮರಾಂಗಣದಲ್ಲಿ ಸರದಾರ ಸಿರದವರಿ ದಿಕ್ಕುವ ನನ್ನಿರಣ ರಕ್ತಾಕ್ಷಿಲಿನಿಂದ ಬಬ್ಬಿಟ್ಟು ಒಬ್ಬರಿಸ ಕಠೋರ ನಾಲಿಗೆಯನ್ನು ಕಾತ್ತರಿಸಿ ಬಿಟ್ಟನು. ಎಚ್ಚರ ಸಹೋದರ, ನಮ್ಮಾಕೆ ಪಾಂಚಾಲಿಯನ್ನು ಸೆಳೆದುಕೊಂಡು ಬಾ. ರಾಣಿ ವಾಸದಲ್ಲಿರುವಳು, ತೊತ್ತಾಗಿರುವಳು, ಕೇಳಿಯೇ ಬಿಡೋಣ. ಎಲ್ಲೋ ಮರ ಗರ್ವಿ ಪಾಂಡವರ ಪಟ್ಟ ಮಹಿಸಿ ಪಾಂಚಾಲಿ ದೇವಿಯನ್ನು ತೊತ್ತು ಅನ್ನುವಷ್ಟು ಸೊಕ್ಕು ಬಂದಿತ್ತನ ಏಡಿ ಎಮ್ಮಾಡಿ ಶಿಖಂಡಗಳ ಶಿಖಾಮಣಿ ಪಾಂಡವರ ಪಟ್ಟ ಮಹಿಷನ್ನು ಕರೆಯುತ್ತಾರೆ ಮುನ್ನ ಈ ರಾಜಸಭೆ ರಣಗಳ ನಾಶವಾಗಿ ಮಾಡಿತ್ತು. ಎಚ್ಚರಿಕೆ. ಭೀಮಸೇನ, ಆಕೆಯನ್ನು ಜೂಜಿನಲ್ಲಿ ಗೆದ್ದಿದ್ದೇವೆ, ನೀವು ಸೋತಿದ್ದೇರೆ. ಈ ಕ್ಷಣದಿಂದ ಅವಳು ನಮ್ಮ ತತ್ತು. ಹೋಗು ಸಹೋದರ, ನಮ್ಮಾಕೆ ಪಾಂಚಾಲಿಯನ್ನು ಸೆಳೆದುಕೊಂಡು ಬಾ. ದುರ್ಯೋಧನ, ಪಾಂಡವರ ಪಟ್ಟ ಮಹಿಷಿ ಪಾಂಚಾಲಿಯನ್ನು ಈ ರೀತಿಯಾಗಿ ಈಡಾಯಿಸುವರೆ. ಕೆರಳಿದ ಕಾಳಿಂಗನ ಎಡೆಯನ್ನು ರತ್ನಮಡಿ ವಾಸಿಯಿಂದ ಹಿಡಿಯುವರೆ. ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ. ಇವನು ಮೊದಲೇ ವೈರಿಗಳ ಬಂಟ. ಹೋಗು ಸಹೋದರ, ನಮ್ಮಾಕೆ ಪಾಂಚಾಲಿಯನ್ನು ಸೆಳೆದುಕೊಂಡೇ ಬಾ. ದುರ್ಯೋಧನ, ಕೊಲ್ಲ ಕೌರವರ ಪರಿವಾರವಲ್ಲವೋ ಪಾರ್ಥನ ಪಜ್ಜೆ ಹಸ್ತಕ್ಕೆ ಸಿಕ್ಕಿ ಎಚ್ಚರ. ಇಷ್ಟೊಂದು ಪೌರುಷವೇ ಇವರ ನಾಲಿಗೆಯನ್ನು ನರಿ ನಾಯಿಗಳಿಗೆ ತೆಗೆದು ಹಾಕಿ ಸುಯೋಧನ. ಕರ್ಣ, ಓಹೋ, ಮರಿಗಳಿಗೂ ಸಿಂಹದ ಪೌರುಷವೇ? ಎಲ್ಲ ಅಲ್ಪ ಸುಳಿಗಳೇ, ಹೊರಟದೆ ಸುಮ್ಮನಿರಿ. ದುಶ್ಯಾಸನ, ಈ ಅಲ್ಪ ಸುಳೆಗಳ ಪ್ರಹಾರಕ್ಕೆ ನಿನ್ನ ಪ್ರಾಣ ಹಾರಿ ಹೋದಿತ್ತು. ಎಚ್ಚರ. ಅಸ್ತ್ರವನ್ನು ತೊಡು ನಕುಲ. ಈ ಸಭೆ ಇಂದು ರಕ್ತದ ಕುಳಿಯಾಗಲಿ. ಈ ಕುರುವೀರರ ಬಿಸಿ ರಕ್ತದಿಂದಲೇ ಯುದ್ಧ ಭೂಮಿಗೆ ಸಿಂಧೂರವಾಗಲಿ. ಓಹೋ, ಈಗ ಇವರ ನಿರ್ಧಾರ. ರಾಜ್ಯಸಭೆ ಅದು ಹೇಗೆ ರಕ್ತದ ಸಭೆ ಆಯಿತು ನಾನು ನೋಡಿಯೇ ಬಿಡುತ್ತೇನೆ. ಹೋಗು ಸಹೋದರ, ನಮ್ಮಾಕೆ ಪಾಂಚಾಲಿಯನ್ನು ಸೆಳೆದುಕೊಂಡು ಬಾ. ಅಮ್ಮಿನ ಅರಸಿಯನ್ನು ಕರೆ ತಂದೆ ತಿರುವನು. ಎಲ್ಲವೋ ದುಶ್ಯಾಸನ, ಪಾಂಚಾಲಿಯ ಕರೆತರುವ ಮುನ್ನ ಈ ರಾಜಸಭೆ ರಣಗಳ ಎತ್ತರಾಗಿ ಎಚ್ಚರಿಕೆ. ಸಹೋದರರೇ, ಆಗ್ರಜ, ನಾವು ಸರ್ವಶಕ್ತಿಹೀನರಾಗಿದ್ದೀವಿ, ಸಹಿಸಿಕೊಳ್ಳಿರಿ. ಅಣ್ಣ, ಅಮ್ಮಿನ ಅರಸಿಯನ್ನು ಕರೆ ತಂದೆ ತಿರುವಣ. ಹೋಗು ಸಹೋದರ. ಸೀನ್ ಬಿಡಪ್ಪ, ಇದು ಕೆಲಸ ಸೀನ್ ಇಳಿಸ್ರಿ.
ನಿನ್ನ ನಂಬಿರುವ ಈ ನಿನ್ನ ಭಕ್ತಳನ್ನು ಕೈಬಿಡದೆ ಕಾಪಾಡುವ ಭಾರವು ನಿನ್ನದು. ಇದೇನಿದು? ರಾಜಸಭೆಗೆ ಹೋದ ಆರ್ಯಪುತ್ರರನ್ನು ಬಾರಲೇ ಇಲ್ಲವಲ್ಲ? ಕಾರಣವೇನಿರಬಹುದು? ರಾಜಕಾರ್ಯದಲ್ಲೇನಾದರೂ ಅವರಿಗೆ ಅಡಚಣೆ ಆಯಿತು ಏನು? ನನ್ನ ಪತಿಗಳಿಗೆ ಯಾವ ಅಮಂಗಳವೂ ಇಲ್ಲದಂತೆ ಕಾಪಾಡುವ ಭಾರವು ನಿನ್ನದಾಗಿದೆ ತಾಯಿ. ಪತಿಗಳೇ, ಯಾರದು? ಓ ದುಶ್ಯಾಸನ. ಪಾಂಡವರ ಪಟ್ಟಮಹಿಷಿ ಪಾಂಚಾಲಿ ದೇವರಿಗೆ ಸ್ವಾಗತ, ಸುಸ್ವಾಗತ. ದೇವಿ, ನಿನ್ನನ್ನು ರಾಜ್ಯಸಭೆಗೆ ಕರೆತರಲು ನಮ್ಮ ಕುರುರಾಯನ ಆಜ್ಞೆ ಆಗಿದೆ. ಬಾ ನನ್ನೊಡನೆ. ದುಶ್ಯಾಸನ, ಪಾಂಡವರ ರಾಣಿಯೂ ಕೂಡ ನಿನ್ನ ಅತ್ತಿಗೆ ಆದ ಭಾನುಮತಿಗೆ ಸಮಾನಳಲ್ಲವೇ? ಈಗ ಬಾಯೆಂದು ಏಕವಚನದಿಂದ ಕರೆಯುವುದು ಮೈದುನನಾದ ನಿನಗೆ ಅನುಚಿತವಾದ ಕಾರ್ಯವೇ? ನಿನ್ನ ಪ್ರಶ್ನೆಗೆ ಉತ್ತರ ಇಲ್ಲ. ನಾನಿಲ್ಲಿ ಬಂದಿಲ್ಲ. ನಿನ್ನ ಪ್ರಶ್ನೆ ನನ್ನ ಮೇಲೆ ನಡೆದಿಲ್ಲ. ನೀನೀಗ ನಮ್ಮ ತತ್ತು, ನಮ್ಮ ಅರಮನೆಯ ಬಂದಿ. ಬಾ ನನ್ನೊಡನೆ. ಇದೇನಿದು? ಈ ಕಠೋರವಾದ ನುಡಿಗಳೇಕೆ? ಈ ಬಲಾತ್ಕಾರವಾದ ಪ್ರಶ್ನೆಗಳೇಕೆ? ನಾನೀಗ ರಾಜ್ಯಸಭೆಗೆ ಬರುವ ಕಾರಣವಾದರೂ ಏನು? ನಿನ್ನ ಪ್ರಶ್ನೆಗೆ ಉತ್ತರ ಇಲ್ಲ. ನಾನಿಲ್ಲಿ ಬಂದಿಲ್ಲ. ಬಾ ಎಂದರೆ ಬರುವುದಿಲ್ಲ. ಸೊಕ್ಕು ಬಂದಿದ್ದೇನೆ ನಿನಗೆ. ಏ ಹೆಣ್ಣೆ, ನೀನೀಗ ಬೆಂಕಿಯ ಮೇಲಿಟ್ಟ ಬೆಣ್ಣೆ. ಬಾ ಸುಮ್ಮನೆ. ಬೇಡ ದುಶ್ಯಾಸನ, ಬೇಡ. ಅತ್ತೆಗೆ ಕರೆ ಮುಟ್ಟಿ ನೀನು ಪಾಪಕ್ಕೆ ಗುರಿಯಾಗಬೇಡ. ಹೊರಡು ಇಲ್ಲಿಂದ. ನಡಲಿ ತಡೆಯದೀಗ ಬಿಡಲ ನಿನ್ನ ದ್ರೌಪದಿ. ನಡಲಿ ತಡೆಯದೀಗ ಬಿಡಲ ನಿನ್ನ ದ್ರೌಪದಿ. ದ್ರೌಪದಿ ಬಿಡಲ ನಿನ್ನ ದ್ರೌಪದಿ. ದೂತದಲ್ಲಿ ನಿನ್ನ ಪದಿಗಳು ಈ ತರದೊಳ ಸೋತರೆ. ದೂತದಲ್ಲಿ ನಿನ್ನ ಪದಗಳು ಈ ತರದೊಳು ಸೋತರೆ. ಬಿಡಲ ನಿನ್ನ ದ್ರೌಪದಿ, ಬಿಡಲ ನಿನ್ನ ದ್ರೌಪದಿ. ಬಂಡರಾದ ನಿನ್ನ ಪತಿಗಳು ಕಂಡು ಕಂಡು ಸೋತರೆ. ಬಂಡರಾದ ನಿನ್ನ ಪತಿಗಳು ಕಂಡು ಕಂಡು ಸೋತರೆ. ಬಂದ ಎಂಬ ದಾಸಿಯಾಗಿ ಕೊಂಡತನವ ಈಗಲೇ. ಬಂದ ಎಂಬ ದಾಸಿಯಾಗಿ ಕೊಂಡತನವ ಈಗಲೇ. ನಡೆ ನಿಂತಳೆಯೀಗ ಬಿಡಲ ನಿನ್ನ ದ್ರೌಪದಿ, ಬಿಡಲ ನಿನ್ನ ದ್ರೌಪದಿ, ಬಿಡಲ ನಿನ್ನ ಜಲಮತಿ. ಪತಿವ್ರತೆ ಯಾವ ಬಲೆ ಯಾವ ಪತಿವ್ರತೆ ನೀನು? ಮೆಚ್ಚಿಕೊಳ್ಳಲೇಬೇಕಾದ ಉಚ್ಚಾರಣೆ. 5 ಗಂಡನು ನಾವು, ನೀನೊಬ್ಬ ಪತಿವ್ರತೆಯೇ. ಒಬ್ಬನ ಕೊರಗೆ ಮಾಲಿನ್ಯ ಹಾಕಿ 5 ಓಡಾಡ್ತಿರುವ ನೀನೊಬ್ಬ ಪತಿವ್ರತೆಯೇ. ಏ ಹಬಲೆ, ನನ್ನ ಅಪೇಕ್ಷೆಯನ್ನು ಧಿಕ್ಕರಿಸಿ ಅಡ ಸಾಧಿಸಾದರೆ ನಿನ್ನ ಮುಡಿನ ಜಗ್ಗಿಸಿ ನಾವನ್ನೇ ಸೆಳೆದುಕೊಂಡು ಎಚ್ಚರ. ದುರಾಚಾರಿ, ದೂರ ಸರಿದು ನಿಲ್ಲು. ಹಿಂದೆ ಸೀತಾದೇವಿಯನ್ನು ಬಲಾತ್ಕರಿಸಿದ ರಾವಣನ ಸ್ಥಿತಿಯನ್ನು ಒಮ್ಮೆ ನೆನಪಿಸಿಕೋ ಪಾಪಿ.
ಈ ನಿನ್ನ ವರ್ತನೆ ಏನಾದರೂ ನನ್ನ ಪತಿಯಾದ ಭೀಮಸೇನನಿಗೆ ತಿಳಿದರೆ ನಿನ್ನ ಗತಿ ನೆಟ್ಟಗಿರುವುದಿಲ್ಲ. ಹಿಂದೆ ಸೀತಾ ದೇವಿಯನ್ನು ಬಲಾತ್ಕರಿಸಿದ ಆ ರಾವಣನ ಸ್ಥಿತಿಯನ್ನು ಒಮ್ಮೆ ನೆನಪಿಸಿಕೋ. ಅಹಲ್ಯೆಯನ್ನು ಕಾಡಿಸಲು ಯತ್ನಿಸಿದ ಆ ದೇವೇಂದ್ರನಿಗಾದ ದಿಗಂತವನ್ನು ತಿಳಿದುಕೊಂಡು ಮಾತನಾಡು ಪಾಪಿ. ಹೊರಟು ಹೋಗು ಇಲ್ಲಿಂದ. ಇದೀಗ ಬಲು ಸ್ವಾಸಮಯ ಅಭಿನಯ. ಮುಗ್ಧ ಮಹಿಳೆ ಹುಲಿಯೊಡನೆ ಹುಲ್ಲಿಗೆ ಸರಸವೇ, ಪರಮಾತ್ಮ, ಗರುಡನ ಮುಂದೆ ನಾಗಿನ ಹಾವಿನ ನಾಟ್ಯವೇ, ವಜ್ರ ಕವಚವನ್ನು ಕತ್ತರಿಸಬಲ್ಲದೆ. ಪತಿಗಳೇ, ಎಲ್ಲ ತೊತ್ತಿನ ಮಗಳೇ, ಎಣಗಳ ರಾಶಿಯ ಮೇಲೆ ಕುಳಿತು ನಿನ್ನ ಪದಿಗಳ ನರಕ್ತನು ಈರಲು ಆಶಿಸಿರುವ ಈ ಹಸಿದ ಕೇಸರಿಯ ಮುಂದೆ ನಿನ್ನ ಸತ್ತ ಪರೀಕ್ಷೆ ನಡೆದೇ ಹೋಗಲಿ. ಶಾಸನ ಬೇಡ. ನೀನು ಸಿದ್ಧವಾಗುವುದು ನನ್ನ ಬಾಹುಬಲಿ ನನಗೆ. ಬಿಡು ನನ್ನನ್ನು, ಬಿಡು ಬಿಡು ನನ್ನನ್ನು. ಆಯ್ತಾ? ಅಣ್ಣ, ಇದು ಸೆಳೆದುಕೊಂಡು ಬಂದಿರುವನು. ಏನು ಮಾಡಬೇಕು ಹೇಳಿರಿ? ಅಂದ ಮಾಯು ಸಭೆಯಲ್ಲಿ ನಿನ್ನನ್ನು ಅಂಗಿಸಿ ಕೇಕ್ ಹಾಕಿದವಳನ್ನು ಕೊಲ್ಲಬೇಕು, ಇಲ್ಲ ಇವಳ ತಕತಕನೆ ಕುಣಿಸಬೇಕು, ಇಲ್ಲ ಇವಳ ಸೀರೆಯನ್ನು ಸೆಳೆಯಬೇಕು. ದ್ರೋಶಾಸನ ಏನು ರಕ್ತ ಚೆಲ್ಲದೆ ಬಿಡುವುದಿಲ್ಲ. ಗುರು ರುದ್ರದ ಬಂಧು ಬಾಂಧವರು ಅನೇಕರು ನೋಡುತ್ತಿರಲ್ ಸೋಕಿನಿಂದ ದ್ರೌಪದಿ ಅಪಮಾನ ಪಡಿಸಿದ ಈ ದುರಲ ದುಶ್ಶೋಷನ ದುರ್ಯೋಧನ ಕೊಲ್ಲದೆ ಬಿಡುವನೇ ಮಾ. ಅಲ್ಲದೆ ಈ ದುಶ್ಶೋಷನ ಕರಳನ್ನು ಬಗೆದು, ಅಲ್ಲದೆ ಈ ಕರ್ಣನ ಗುಂಡಿಗೆಯನ್ನು ಬಗೆದು ಚೆಲ್ಲದೆ ಬಿಡುವುದಿಲ್ಲ. ಭೀಮಸೇನ, ಎಂತಲ್ಲೇನೆಲ್ಲೋ ಒಂದೆಜ್ಜೆ ಮುಂದಿಟ್ಟೆ ಹೋದರೆ ನನ್ನ 99 ಮಂದಿ ಸಹೋದರ ಹಿಡಿತಕ್ಕೆ ಸಿಕ್ಕಿ ಪುಡಿ ಪುಡಿಯಾದಿಯೇ ಎಚ್ಚರ. ಏನಂದಯೋ ಕೌರವ, ಕರೆಯೋ ಗುರುಕುಲ ಕುಟಾರ, ಕರೆಯೋ ನಿನ್ನ 99 ಮಂದಿ ಸಹೋದರರನ್ನು. ಈ ರಣರಾಕ್ಷದಿಂದ ಕೋಟೆ ಮದನದ ಮಟ್ಟಿ ಮಾಡುವೆನು. ಈ ರಣಹೇಡಿಗಳ ನೆಂಜಿನ ನಾಲಿಗೆಯನ್ನು ನೆರೆ ನಾಯಿಗಳಿಗೆ ತೆಗೆದುಹಾಕುವ ಕೌರೇಶ್ವರ. ಕರ್ಣ, ಕೌರವರು ಒಂದು ಇಡೀ ಅಂಜಿಲ ಅನ್ನದಿಂದ ಕಾಲಾರಣ ಮಾಡುತ್ತಿರುವ ಕುಲಾದಮ ನನ್ನ ನನ್ನ ಇದು ಎನ್ನ ಶರಗಾತವೇ ತೆಗೆದು ಬಿಡುವುದು. ಅಸ್ತ್ರವನ್ನು ತೊಡು ನಕುಲ. ಈ ರಾಜಸಭೆ ಇಂದು ರಾಜದೋಕುಳಿಯಾಗಲಿ, ಎಣಗಳ ಬೀಡಾಗಲಿ. ಯಾರು ರಕ್ತದಿಂದ ಯಾರು ಕೈ ತೊಡೋ ನೋಡೋಣ, ನಿಲ್ಲಿರಿ. ಬಾಂಧರ ನಾಯಡಿಗಳೇ, ಕುರುವೀರರ ರಕ್ತ ಪಾನಿ ಎಲ್ಲಿ ಯಾರಿಗೂ ಹೋಗಲಿ. ಭೀಮಸೇನ, ಸಕಲ ಮಹಾಸ್ತ್ರಗಳ ಸರಸಂಧಾನದಿಂದೊಡಗೂಡಿ ಹಸ್ತಿನಾವತಿಯ ಮಹಾ ಮೈದಾನದಲ್ಲಿ ಜೇಂಕರಿಸಿ ಕಾಲು ಕೆರೆದು ನಿಂತಿರುವ 11 ಅಕ್ಷೋಹಿಣಿ ದಳದಕ್ಷ ಈ ಸುಯೋಧನ ಸಾರ್ವಭೌಮನು ಕೆಣಕಿ ಗೆಲ್ಲುವವನೇ ಅವನು ಈ ಜಗದಲ್ಲಿ. ಸೂರ್ಯೋಧನ ಜಗಜಟ್ಟಿಗೆಲ್ಲ ಪಟ್ಟು ಹೊಡೆದು ಈ ಜಗಜಟ್ಟಿ ಇರೋನು ಬಾರು ಏಡಿ ಎಮ್ಮೆಡಿಸಿ ಚಿಕಂಡುಗಳ ಚಿಕ್ಕಮ್ಮನಿ. ನೀನು ಬರುವೆಯೋ ಅಥವಾ ನೀನಿಂದ ಬಂದು ನಾರು ಬಿಡಲೆ. ಶಾಂತಿ ಶಾಂತಿ ಭೀಮಸೇನ, ಇದು ಸೇಡಿನ ಸಮಯವಲ್ಲ. ಇವರ ಹೀನ ಕಾರ್ಯವನ್ನು ನೋಡಿ ಹಿರಿಯರೇ ತೀರ್ಮಾನಿಸಲಿ. ಶಾಂತನಾಗು. ವಾಂಚಾಲಿ, ನಿನ್ನ ಪತಿಗಳು ಜೂಜಿನಲ್ಲಿ ಸೋತಿದ್ದಾರೆ, ನಾನು ಗೆದ್ದಿದ್ದೇನೆ. ಅಂದು ಜಾರಿ ಬಿದ್ದಾಗ ನಿನ್ನಿಷ್ಟವೇನಿದೆ ಹೇಳು. ರಾಣಿ ವಾಸದಲ್ಲಿರುವೆಯೋ ಅಥವಾ ತೊತ್ತಾಗಿರುವೆಯೋ? ನನ್ನನ್ನು ದಿಟ್ಟಶ್ರೀ ಎಂದು ಮಾತ್ರ ಕರೆಯಬೇಡಿ. ಈ ಸಭೆಗೆ ನನ್ನನ್ನು ಕರೆತಂದ ಮೇಲೆ ನಾನು ಮಾತನಾಡಲೇಬೇಕಾಗಿದೆ. ಇವರು ನನ್ನ ವೀರ ಪತಿಗಳು. ಇವರನ್ನೇ ಸೋತದ್ದು, ನನ್ನನ್ನು ಸೋತದ್ದು ಹೇಗೆ? ಹಾಗೊಂದು ವೇಳೆ ಸೋತದ್ದೇ ನಿಜವಾದರೆ ಮಾನುನಿಯೋರ್ವಳನ್ನು ಈ ರೀತಿ ಸಭೆಗೆ ಎಳೆತಂದು ಅಪಮಾನಗೊಳಿಸುವುದು
ರಾಜನಿಗೆ ಯಾವ ನ್ಯಾಯ? ಇಲ್ಲಿ ಧರ್ಮ ದೃಷ್ಟಿ ಉಳ್ಳವರು ಒಬ್ಬರಿದ್ದರೆ ನನ್ನ ಪ್ರಶ್ನೆಗೆ ಉತ್ತರಿಸಿ. ಸಹಿಪೇನಿ ಅಪಮಾನವ ಇನ್ನುಳಿಸೆ ಜಗದಿ. ಉತ್ತರಿಸಿ. ಇದೇನು ರಾಜ್ಯಸಭೆಯೋ ಅಥವಾ ಮಧುಪಾನ ಮಂದಿರವೋ? ದ್ರೌಪದಿ, ನೀನು ಆಗಲೇ ಐವರಿಗೆ ಹೆಂಡತಿ ಆಗಿರುವಿ. ನಮ್ಮ ಗುರುರಾಯರನ್ನ ಆಶ್ರಯಿಸು. ಇದು ಅನುಭವಿಸು. ಸಹೋದರರೇ, ನಾವು ಸರ್ವಶಕ್ತಿನರಾಗಿದ್ದೀವಿ, ಸಹಿಸಿಕೊಳ್ಳಿರಿ, ಸಹಿಸಿಕೊಳ್ಳಿರಿ. ಇವರ ಪೊಗರು ಇನ್ನೂ ಅಡಗಿಲ್ಲವೇ? ರಾಜ್ಯ ಐಶ್ವರ್ಯಗಳನ್ನು ಕಳೆದುಕೊಂಡು ಏಸಾಯಕಾರಾಗಿದ್ದುಕೊಂಡು ನಮ್ಮ ಸಮ್ಮುಖದಲ್ಲಿ ಅಮ್ಮಿನ ವರ್ತನೆ. ಸಹೋದರ ಅಗ್ರಜ, ಈ ಅಮ್ಮಿನ ನಮ್ಮ ಹಡಿಗೆ ಹೋಗಲಿ, ಸೆಳೆದು ಬಿಡುವ ಸೀರೆಯನ್ನು ನಗ್ನವಾಗಿ ನಿಲ್ಲುವ ತನಕ. ಎಲಾ ಸೊಕ್ಕಿನ ಹೆಣ್ಣೆ, ಯಾರನ್ನು ಕರೆಯುವ ಕರೆ. ಎಲ್ಲಿರುವನೇ ಹಾಲಿನ ಗೊಲ್ಲಕೃಷ್ಣ, ಯಾರು ಬಂದು ನಿನ್ನ ಬಂಧನವನ್ನು ಬಿಡಿಸುವವರು ನಾನು ನೋಡಿರ್ತೇನೆ. ಅಯ್ಯೋ, ಇಂದಿಗೆ ನನ್ನ ಶ್ರೀ ಜನ್ಮವು ಹಾಳಾಯಿತೆ. ಕೃಷ್ಣ, ಕೆಟ್ಟೆನು, ಕಾಪಾಡು. ಎಲ್ಲಿರುವನೇ ನಿನ್ನ ಗೊಲ್ಲಕೃಷ್ಣ? ಗೋಪಿಕಾಂಗನ ಸರಸಲ್ಲಭದಲ್ಲಿ ತನ್ನಿನವನೇ ಕರೆ ಹಾಲಿನ ಗೊಲ್ಲನನ್ನೇ. ಅವನೇ ಬಂದು ಬಿಡಿಸಲಿ ನಿನ್ನ ಮಾನದ ಜಲನಿಧಿಯನ್ನ. ಕೃಷ್ಣ, ಕೃಷ್ಣ, ದೇವಾ
ಹರಿ ಮಹಾಸತಿಯ ಮಾನದ ಜಲನಿಧಿ ಎಲ್ಲಿ ಗೊತ್ತುವುದು? ದೈವಭಕ್ತ ಧರ್ಮಿಷ್ಠರಿಗೆ ಭಗ್ನ ಎಲ್ಲಿಹುದು ದೇವ? ನೀನು ಕರುಣಾಮಯಿ. ದುರ್ಯೋಧನ, ನಿನ್ನ ದುರ್ನಡತೆಗೆ ವಿಧಿ ಈಗಲೂ ಅಡ್ಡ ಬಂದಿದೆ. ಈಗಲಾದರೂ ದ್ರೌಪದಿಯನ್ನ ಕಳುಹಿಸಿಕೊಡು. ವಿದುರ, ದೈವ ದ್ರೌಪದಿಗೆ ಸೀರೆ ಕೊಟ್ಟಿತ್ತಲ್ಲವೇ? ನನ್ನ ತೊತ್ತಾಗುವುದನ್ನು ತಪ್ಪಿಸಿತೆ. ಅಂದು ನಾನು ಮೈಸಭೆಯಲ್ಲಿ ಜಾರಿ ಬಿದ್ದಾಗ ಆಸದ ಸವಿ ಉಂಡವಳು ಇಂದು ತೊತ್ತಾಗುವ ಸವಿಯನ್ನು ಉಂಡಲಿ. ದ್ರೌಪದಿ, ಈಗಲಾದರೂ ನಮ್ಮ ಕುರುರಾಯನ ಆಶ್ರಯಿಸು. ನಿನ್ನ ಬಹುಶಃ ಅವನ ಕೈಯಲ್ಲಿದೆ. ಏನೆಂದೆಯೋ ಸೂತ ಕುಲದ ಅಧಮ, ನಿನ್ನ ಕುರುರಾಯನನ್ನು ತರೆದು ಅವನ ತನಿ ರಕ್ತವನ್ನು ಕುಡಿಯುವನು ನನ್ನ ಪತಿ ಭೀಮಸೇನ. ತಿಳಿಯಿತೆ? ಆಹಾ, ಕೋಪದಲ್ಲಿಯೂ ನೀನೆಷ್ಟು ಚೆಲುವೆಯೇ ಪಂಚವರ್ಣ ಪಾಂಚಾಲಿಗಿಣಿ. ನೀನೇಕೆ ಈಗಾಗುವೆ ಸಿಮ್ಮಿಣಿ? ಅಟ್ಟಹಾಸದೆ ಮೆಟ್ಟಿ ಬರುವ ದಿಟ್ಟ ಶತ್ರುಗಳ ಪಟ್ಟುದಾರ ರಣದುರಂದರ ಈ ಕೌರವೇಶ್ವರನ ಕೆಣಕಿ ಕೊಲ್ಲುವ ಮಾತಂತಿರಲಿ. ಈ ಮುನಿಶೇತಕ್ಕೆ ಬಾ, ಇಲ್ಲಿ ಕುಳಿತುಕೋ, ಬಾ, ಇಲ್ಲಿ ಕುಳಿತುಕೋ. ಏನೆಂದೆಯೋ ಮದಾಂಧ, ನೀನು ನನಗೆ ಯಾವ ಅಂಗವನ್ನು ತೋರಿದೆಯೋ ಅದೇ ಅಂಗದಿಂದ ನಿನಗೆ ಮರಣವು ಪ್ರಾಪ್ತಿಯಾಗಲಿ. ಇದು ಈ ನನ್ನ ಕೇಶವೇ ಕುರುಕುಲದ ಯಮಪಾಶ. ನನ್ನ ಪತಿಯಾದ ಭೀಮಸೇನನು ಈ ದುಶ್ಯಾಸನನ ಮದವನ್ನು ಮುರಿದು ಇವನ ಬಿಸಿ ರಕ್ತದಿಂದ ನನ್ನ ತುರಿವಿಗೆ ಲೇಪನ ಮಾಡಿಕೊಳ್ಳುವವರೆವಿಗೂ ನಾನೀ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟಲಾರೆ. ಇದೇ ಈ ವೀರ ಪಾಂಚಾಲಿಯ ಪ್ರತಿಜ್ಞೆ. ಸಭಿಕ ರಾಜಬಂಧುಗಳೇ, ಎಲ್ಲರೂ ಕಿವಿಗೊಟ್ಟು ಕೇಳಿರಿ ಈ ವೀರ ಭೀಮನ ಪ್ರತಿಜ್ಞೆಯನ್ನು. ಋಕೋದರ, ದುರ್ಯೋಧನ, ಮುಕುಟೇಶ್ವರರ ಮರಣ ಹೋಮದ ಸಮರ ಗೀತೆಯನ್ನಾಡುವ ಈ ಕೌರವರ ಹುಚ್ಚುರೋಷವನ್ನು ರೊಚ್ಚಿಗೆಬ್ಬಿಸಬೇಡ. ಹುಚ್ಚು ಬಾಯನ್ನು ತುಚ್ಚ. ಏನೆಂದೆಯೋ ಕೌರವ? ಹುಚ್ಚು ಬಾಯನ್ನು ತುಚ್ಚ. ಪಂಚವಿಲ್ಲದ ಪಾಂಚಾಲೆಯ ವಸ್ತ್ರಂ ಸೆಳೆದು ಅಪಮಾನಗೈದ ಈ ದುರಲ ದುಶ್ಶಾಸನಂ ಅಲ್ಲದೆ ಬಿಡುವನೇ ಭೀಮ. ಏನೆಂದೆಯೋ ಭೀಮ? ಪರಸತಿಗೆ ಕೈ ತೋರಿ ಕಟ್ಟಿ ಕೂರಲ್ ಕರೆದ ಈ ಅಧಮ ಕೌರವನ ತೊಳೆಯ ಮುರಿವೆರನದಿ ಪಾಂಚಾಲೆ ಗುಡುಗುಡುಗಿಸಿ ಬೋರ್ಕರನ್ನು ತರಿಸಿದ್ದೇನೆ ಬರಲೇ. ಒಕ್ಕಣ್ಣ ಮುರಾರನ ಮುನಿಗೆತ್ತು ನಿಲ್ಲಲೇ. ಗುಡುಗುಡುಗಿಸಿ ಬೋರ್ಕರನ್ನು ಬರೆಸಿದ್ದೇನೆ ಬರಲೇ. ಒಕ್ಕಣ್ಣ ಮುರಾರನ ಮುನಿಗೆತ್ತು ನಿಲ್ಲ ದೊರೆಯದ್ದೊಳಗೆ ಬರೆದಾಗಲೇ ರವಿಚಂದ್ರ ಆಗಮನೆ ಅನ್ನದೆ ಆಗಲೇ. ಗುಡುಗುಡಿಸಿ ಬೋರ್ಕರನ ಬರೆಸಿದಿಲ್ಲ ಬರಲಿ, ಬರೆಸಿದಿಲ್ಲ ಬರಲಿ, ಬರೆಸಿದಿಲ್ಲ ಬರಲಿ, ಬರೆಸಿದಿಲ್ಲ ಬರಲೇ. ನಾಡಿನ ಭಯಂಕರ ಯುದ್ಧದಲ್ಲಿ ಕೌರವನ 99 ಮಂದಿ ಸಹೋದರರು ಈ ನನ್ನ ರಣಲಕ್ಷದಲ್ಲಿ ಕೋಟೆ ಮರಣದ ಮಟ್ಟಿ ಮಾಡುವೆನು. ಇದೇ ಈ ವೀರ ಭೀಮನ ಪ್ರತಿಜ್ಞೆ. ಪ್ರತ್ಯಕ್ಷ ಪಾಲಾಕ್ಷಿಯ ಮಡದಿಯಾಗಿ ಬರಲಿ. ಇಷ್ಟ ಸುಕ್ಷೆ ನನ್ನ ಕೈ ತೆರೆದು ನಿಲ್ಲಲಿ. ಕಟ್ಟೋರಿ ನುಡಿಗಳನ್ನ ನುಡಿದ ಈ ಕರ್ಣನ ಶಿರವನ್ನು ಭೂಮಿಗೆ ಕೆಡುವುದಾಗಿ ಇದೇ ನನ್ನ ಶಪಥ. ಘೋರ ಸಿಡಿಲೇ ಬರಲಿ, ಭೂಮಿಯೇ ಬೋರ್ಗರೆಯಲಿ. ಈ ಕುಡಿಲ ಕೀಚಕ ಶಕುನಿಯನ್ನು ನನ್ನ ಅಸ್ತ್ರದಿಂದಲೇ ಕತ್ತರಿಸಾಗುನು. ಇದೇ ಈ ನನ್ನ ಶಪಥ. ಮಗಳೇ ದ್ರೌಪದಿ, ಮಾವನವರೇ, ನೀನು ಎಷ್ಟೇ ಆಗಲಿ ನನ್ನ ಮಗಳೇ ದ್ರೌಪದಿ, ಈ ದುರುಳರ ದೌರ್ಜನ್ಯವನ್ನು ನನ್ನ ಮಕ್ಕವನ್ನ ಅದನ್ನು ನೋಡಿ ಮರ್ತು ಬಿಡು ಮಗಳೇ. ಮಾವನವರೇ, ಓರ್ವ ಅಬಲೆಯ ಆರ್ತನಾದ ದೀನ ಧ್ವನಿ ಇಡೀ ಸಭಾ ಮಂಟಪವನ್ನೇ ಅಲ್ಲೋಲ ಕಲ್ಲೋಲ ಮಾಡುತ್ತಿದ್ದರು. ನನ್ನ ಈ ರೋದನ ನಿಮ್ಮ ಕಿವಿಗೆ ಬೀಳಲಿಲ್ಲವೇ? ಇಂತಹ ನಾನು ನಿಮ್ಮ ಮಗಳೋ ಸೊಸೆಯೋ ಎಂದು ತಾವೇ ನಿರ್ಧರಿಸಿಕೊಳ್ಳಿ. ಮಗಳೇ,
ಕೋಪಿಸಿಕೊಳ್ಳಬೇಡ. ನಾನು ಹಂದ. ಎಷ್ಟೇ ಆಗಲಿ ನನ್ನ ಈ ಪತಿಗಳು ಸೋತಿರುವ ಹೋಗಲಿ, ನಿನಗೇನು ಬೇಕು ಕೇಳು. ಮಾವನವರೇ, ನನ್ನ ಪತಿಗಳು ಸೋತಿರುವ ಅವರವರ ಆಯುಧಗಳನ್ನು ಅವರಿಗೆ ಹಿಂದಿರುಗಿಸಿ ಕೊಟ್ಟು ಬಿಡಿ. ಅಷ್ಟೇ ಸಾಕು. ಶಕುನಿ, ಇವರ ಸೋತಿರುವ ಆಯುಧಗಳನ್ನು ಹಿಂತಿರುಗಿಸು ಕೊಟ್ಟು ಬಿಡಿ. ರಾಜೇಂದ್ರ, ಈ ಅಲ್ಪಾಯುಧಗಳಿಂದ ಪ್ರಯೋಜನವೇನು? ದ್ರೌಪದಿ, ನಾವು ಹೇಳಿದಂತೆ ಕೇಳಿದರೆ ಅವರ ರಾಜ್ಯವನ್ನೆಲ್ಲ ಅವರೇ ಪಡೆದುಕೊಳ್ಳಲಿ. ಸೋತವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದರೆ ಅವರ ಎಲ್ಲ ರಾಜ್ಯವನ್ನು ಅವರೇ ಪಡೆದುಕೊಳ್ಳಲಿ. ಒಂದು ವೇಳೆ ಅಜ್ಞಾತವಾಸದ ಸಮಯದಲ್ಲಿ ನಮ್ಮವರ ಕಣ್ಣಿಗೆ ಏನಾದರೂ ಕಾಣಿಸಿಕೊಂಡರೆ ಮತ್ತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಈ ಎಲ್ಲ ಅವಧಿಗಳನ್ನು ಮುಗಿಸಿಕೊಂಡು ಬಂದರೆ ಅವರ ರಾಜ್ಯವನ್ನು ಅವರೇ ಪಡೆದುಕೊಳ್ಳಲಿ. ಅದಕ್ಕಾಗಿ ಆಡುವುದಾದರೆ ಮತ್ತೊಂದು ಸಾರಿ ಆಡಲಿ, ಗೆಲ್ಲಲಿ. ಅದಕ್ಕಾಗಿ ಈ ಪಂಥಗಳೇಕೆ, ಈ ಪ್ರತಿಜ್ಞೆಗಳೇಕೆ? ಮಾತ್ರ ಆಡಬೇಡಿ ಪ್ರಭು, ದ್ಯೂತವನ್ನು ಆಡಬೇಡಿ. ದಯವಿಟ್ಟು ಈ ಜೂತವನ್ನು ಆಡಬೇಡಿ. ಹಾಡಿಬೇಡಿ. ಶತ ಹೇಳಿ ಧರ್ಮರಾಯ ಈ ಒಗಳು ಬಂಟರ ಮಾತನ್ನು ಕೇಳಿ ಎದುರಿಯೇ ಬಿಟ್ಟ. ಹಬ್ಬ ಶಕುನಿ, ಇದೆಂಥ ಅಭೇದವಾಣಿ ಇದು. ಸಹೋದರರೇ, ನಮ್ಮಣ್ಣನು ನಮ್ಮ ಮಾತುಗಳನ್ನು ಮೀರಿ ನಮಗೆ ಇಂಥ ದುರ್ಗತಿ ತಂದಿದ್ದನೆಂದು ಮುಂದೆ ಯಾರೂ ನೊಂದುಕೊಳ್ಳಬೇಡಿ. ಮುಂದೆ 12 ವರ್ಷ ವನವಾಸನಾದರೂ ಮಾಡೋಣ, ಆದರೆ ಈ ಅಮಾನುಷ ನಿಂದೆಗಳನ್ನು ಮಾತ್ರ ನಾನು ಕೇಳಿ ಜೀವಿಸಲಾರೆ. ನನಗೆ ಇದು ಒಂದು ಆಟಕ್ಕೆ ಮಾತ್ರ ಅವಕಾಶ ಮಾಡಿಕೊಡಿ. ಶಕುನಿ, ದಾಳಗಳನ್ನು ಬಿಡು, ಒಂದು ಆಟವನ್ನು ಆಡೋಣ. ಧರ್ಮನಂದನ, ಪಂದ್ಯವೆಷ್ಟು? ಮೂರು ಮೂರು. ಸುಯೋಧನ, ನಮ್ಮದೇ ಜಯ. ಸುಯೋಧನ, ತೊಲಗಿತು ನಿನ್ನ ಮನದ ಭೂತ. ಈ ಶಕುನಿ ಹಾಕಿದ ವೇಷ, ಪಾಂಡವರಿಗೆ ವನವಾಸ, ನಂತರ ನಿನ್ನ ಕುರುಕುಲ ಸರ್ವನಾಶ. ಯಾರ ವಂಶ ಮಾವ? ಅದೇ ಆ ಪಾಂಡವರ ವಂಶವಯ್ಯ. ಬಲೆ ಮಾವ ಬಲೆ, ನೀನು ಶಕುನಿ ಎಲ್ಲ ಮಾವ, ಸಮಯ ಸಂಜೀವಿನಿ. ಬಲೆ ಮಾವ ಬಲೆ. ಕರ್ಣ, ತೊಲಗಿಸಿರಿ ಈ ತೊತ್ತಿನ ಮಕ್ಕಳನ್ನು. ಅಮ್ಮಿನಿಂದ ಮೆರೆತಿದ್ದ ಅಂಬೀರರ ಹಮ್ಮು ಹಡಿಗೆ ಹೋಗಲಿ. ಕಾಡು ಕಪಿಗಳಂತೆ ಕಾಡು ಮೇಡೆಗಳಲ್ಲಿ ಅಲದಾಡಲಿ. ಇನ್ನು ಈ ವಿಷಕ್ಕಲ್ಲ ನಾನೇ ಏಕ ಸಾಮ್ರಾಟ, ಸಾಮ್ರಾಟ್ ಸುಯೋಧನ, ಸಾಮ್ರಾಟ್ ಸುಯೋಧನ, ಸಾಮ್ರಾಟ್ ಸುಯೋಧನ. ವಿಧಿವಶರಾಗಿ ರಾಜ್ಯವ ತೊರೆದು ಅಣ್ಣನ ನುಡಿಗಾಗಿ ಅಯ್ಯೋ ಕಾಡು ಪಾಲಾದರೆ. ವಿಧಿವಶರಾಗಿ ತೊರೆದು ಅಣ್ಣನ ನುಡಿಗಾಗಿ ಅಯ್ಯೋ. ಸಹೋದರರೇ, ನಮ್ಮಣ್ಣನನ್ನು ನಮ್ಮ ಮಾತುಗಳನ್ನು ಮೀರಿ ಕಾಡು ಪಾಲು ಮಾಡಿದನೆಂದು ಮುಂದೆ ಯಾರೂ ನೊಂದುಕೊಳ್ಳಬೇಡಿ. ಅಗ್ರಜ, ಈ ಬಿಸಿಲಿನ ತಾಪಕ್ಕೆ ನಡೆದು ಬೆಂಡಾಗಿರುವಳು ದ್ರೌಪದಿಯನ್ನು ಕಷ್ಟವನ್ನು ನೋಡಿ ನಾನು ಸಹಿಸಲಾರೆ ಅಗ್ರಜ. ಅಯ್ಯೋ, ಈಗೇನು ಮಾಡಲಿ? ಈ ನನ್ನ ಸಹೋದರರು ಹಸಿವಿನ ಬೇಗನ ಸಹಿಸಲಾರದೆ ಸಂಕಟ ಪಡುತ್ತಿರುವರಲ್ಲ, ಮುಂದೇನು ಮಾಡುವುದು ಸಹೋದರರೇ? ಅಲ್ಲಿ ಮುಂದೆ ಕಾಣುವ ನದಿಯಲ್ಲಿ ಸ್ನಾನ ಮಾಡಿ ದೈತ್ಯವಣಿಕೆ ನೋಡ ನಡೆಯಿರಿ. ಹಾಗೆ ಆಗಲಿ ಸ್ವಾಮಿ. ನದಿ ಏ
ಜಗದೋದ್ಧಾರ ಪಾವನರೇಶ ಜಗದೋದ್ಧಾರ ಪಾವನರೇಶ ಕೇಶವ ದೇವ ಅಂಧಕಾರವ ಬಿಡಿಸು ತೇಜೋದ್ಧಾರ ಲೋಕೋದ್ಧಾರ ತೇಜೋದ್ಧಾರ ಪಾವನ ರೂಪ ಭಾಸ್ಕರ ಮೂರ್ತಿ ಪಾವನ ರೂಪ ಭಾಸ್ಕರ ಮೂರ್ತಿ ದೇವ ಅಂಧಕಾರವ ಬಿಡಿಸು ಓಂ ಸೂರ್ಯದೇವಾಯ ನಮಃ ಓಂ ಭಾಸ್ಕರಾಯ ನಮಃ ಓಂ ಸೂರ್ಯದೇವಾಯ ನಮಃ. ಪರಮಾತ್ಮ ಸೂರ್ಯ ಭಗವಾನ್ ನಮೋ ನಮಃ ತಂದೆ, ನಮೋ ನಮಃ. ಮೆಚ್ಚಿದೆ ನಿಮ್ಮಯ ಭಕ್ತಿಗೆ. ವಸ್ತ ಧರ್ಮನಂದನ, 13 ವರ್ಷಗಳ ಕಳೆದ ನಂತರ ನಿಮಗೆ ಸುಖ ಉಂಟಾಗುವುದು. ಅಕ್ಷಯ ಪಾತ್ರೆಯನ್ನು ದ್ರೌಪದಿಯ ಕೈಗೆ ಕೊಡು. ಆಕೆಯು ಯಾವುದಾದರೂ ಪದಾರ್ಥಗಳನ್ನು ಬೇಡಿದರೂ ಅದೆಲ್ಲವೂ ಅಕ್ಷಯವಾದದ್ದು. ನಿಮಗೆ ಮಂಗಲವಾಗಲಿ. ಹೋಗಿ ಬನ್ನಿ. ಧನ್ಯರಾದವು ಮಹಾದೇವ, ಧನ್ಯರಾದವು. ಅಗ್ರಜ ಅಗ್ರಜ, ಸೂರ್ಯದೇವನ ಕೃಪೆಯಿಂದ ನಾವು ಅಕ್ಷಯನ ಪಾತ್ರವನ್ನು ಪಡೆದಾಯಿತು. ಇಲ್ಲೇ ಸಮೀಪದಲ್ಲಿರುವ ದೈತ್ಯವನಕ್ಕೆ ಹೋಗೋಣ, ನಡೆಯಿರಿ. ಆಗಲೇ ಅಗ್ರಜ. ನಡಿ ನಡಿ. ದೇವಾ ನಾರಾಯಣ ದೇವ ನಾರದ ಸಂತತ ಶುಭದಾತ ನಾರಾಯಣ ದೇವ ನಾರಾಯಣ ದೇವ ದೇವದೇವನ ಪುರಾಣ ತೋರಿಸಲು ಬಂದವ ದೇವ ಸಹೋದರರೇ, ಶ್ರೀಕೃಷ್ಣ ಪರಮಾತ್ಮನ ಕೃಪೆಯಿಂದ ನಾವು ಅನೇಕ ಕಷ್ಟಗಳಿಂದ ಪಾರಾದೆವು. ಇಲ್ಲಿಗೆ 12 ವರ್ಷ ವನವಾಸವೂ ಮುಗಿಯಿತು. ಇನ್ನು 1 ವರ್ಷ ಅಜ್ಞಾತವಾಸವು ಮಾತ್ರ ಉಳಿದಿದೆ. ನಮ್ಮ ಆಯುಧಗಳನ್ನೆಲ್ಲ ಅಲ್ಲಿ ಮುಂದೆ ಕಾಣುವ ಬನ್ನಿ ಮರದಲ್ಲಿ ಇಟ್ಟು ಬನ್ನಿ. ಅವಲೇ ಅಗ್ರಜ. ಈಕೆಯು ಎಂಥ ರೂಪವನ್ನು ಹೊಂದಿರುವಳು, ಎಂಥ ಸೌಂದರ್ಯ. ಈಕೆಯನ್ನು ನನ್ನ ವಶ ಮಾಡಿಕೊಂಡರೆ ಈ ನನ್ನ ಜನ್ಮವು ಸಾರ್ಥಕವಾಗುವುದು. ಇರಲಿ, ಈ ದಿನವೇ ಹೋಗಿ ನಮ್ಮ ಅಕ್ಕನಿಗೆ ವಿಷಯವನ್ನು ತಿಳಿಸಿ
ಆ ಸುಂದರಿಯನ್ನು ನನ್ನ ಶಯನಾ ಮಂದಿರಕ್ಕೆ ಬರುವಂತೆ ಮಾಡುವೆನು. ನನ್ನ ಅಗ್ರಜಳು ಸುಂದರಾಂಗಿಯನ್ನು ಕಳಿಸಿರೆಂದು ಹೇಳಿದರು. ಆ ಸುಂದರಿ ಇನ್ನು ಏಕೆ ಬರಲಿಲ್ಲ? ಓ, ಆ ಸುಂದರಿ ಈ ಕಡೆಯೇ ಬರುತ್ತಿರುವಳು. ಸುಂದರಿಯು ಈ ಕಡೆಯೇ ಬರುತ್ತಿರುವಳು. ಎಲೈ ಸುಂದರಿ, ಮಹಾರಾಜನೇ, ಬಾ, ನನ್ನನ್ನು ಆಲಂಗಿಸು, ನಿನಗೆ ಸುಖ ಸಂತೋಷವನ್ನು ಉಂಟು ಮಾಡುವೆನು. ಇದೇನಿದು? ಈ ನೀಚನು ಕಾಮುಕತನದಿಂದ ಮಾತನಾಡುತ್ತಿರುವನಲ್ಲ. ಇರಲಿ, ಈತನನ್ನು ಹೇಗಾದರೂ ಮಾಡಿ ತಪ್ಪಿಸಿಕೊಂಡು ನಾನು ಹೋಗುವುದೇ ಲೇಸು. ಎಲೆ ಕೀಚಕ ಮಹಾರಾಜನೇ, ಇದು ನಿಮ್ಮ ಸಹೋದರಿಯು ಈ ಮಧುವನ್ನು ನಿಮಗೆ ಅರ್ಪಿಸಲು ಹೇಳಿರುವಳು. ಆದ್ದರಿಂದ ಇದನ್ನು ತೆಗೆದುಕೊಂಡು ನನಗೆ ಹೋಗಲು ದಾರಿಯನ್ನು ಬಿಡಿ. ಹೋಗುವುದೆಲ್ಲಿಗೆ? ನಿಲ್ಲು. ಮಧುರವಾದ ವೇಳೆಯು ಮರೆಯದಂತ ಸಮಯವು, ಮಧುರವಾದ ವೇಳೆಯು ಮರೆಯದಂತ ಸಮಯವು, ಮಧುರ ನಲಿವ ಬಾಪಿಯೇ, ಮಧುರ ಗೀತೆ ಆಡುತ್ತಾ ನಲಿವ ಬಾಪಿಯೇ, ಮಧುರವಾದ ವೇಳೆಯು ಏತಕ್ಕಾಗಿ ಈ ರೀತಿ ಮಾತನಾಡುತ್ತಿರುವೆ? ಮನವ ಸೋತು ಬಂದೆನು. ಸುಂದರಿ ನಿನ್ನ ಅಂದಕ್ಕೆ ಮನವ ಸೋತು ಬಂದೆನು. ಮಧುರ ಗೀತೆ ಆಡುತ್ತಾ ನಲಿವ ಬಾಪಿಯೇ, ಮಧುರವಾದ ವೇಳೆಯು ಮರೆಯದಂತ ಸಮಯವು, ಮಧುರ ಗೀತೆ ಆಡುತ್ತಾ ನಲಿವ ಬಾಪಿಯೇ, ಮಧುರವಾದ ವೇಳೆಯು ಮರೆಯದಂತ ಸಮಯವು. ಸುಂದರಿ, ಹೋಗುವುದೆಲ್ಲಿಗೆ? ನಿಲ್ಲು. ನೀನು ನನಗೆ ಒಲಿಯದಿದ್ದರೆ ನಿನ್ನನ್ನು ಬಲಾತ್ಕಾರದಿಂದ ಒಲಿಸಿಕೊಳ್ಳಬೇಕಾಗುವುದು. ಎಲೆ ನೀಚನೆ, ಅರೆಗಳಿಗೆ ಆಸೆಗೋಸ್ಕರ ಏಕೆ ನಿನ್ನ ಜೀವವನ್ನೇ ಪಣವಾಗಿಟ್ಟು ಸೋಲುವೆ? ನೋಡು, ಲೋಕದಲ್ಲಿ ಸ್ತ್ರೀಯರು ಗುರುವಿನ ಹೆಂಡತಿ, ಸ್ನೇಹಿತನ ಹೆಂಡತಿ ಹಾಗೂ ಎಲ್ಲರೂ ನಿನ್ನ ಸಹೋದರಿ ಎಂದು ಭಾವಿಸಬೇಕು. ತಿಳಿಯುತ್ತೆ? ನನ್ನ ಮಾತನ್ನು ಕೇಳಿ ಹೊರಡು ಇಲ್ಲಿಂದ. ಸುಂದರಿ, ಎಲೆ ಮಹಾರಾಜನೇ, ಅತ್ತ ನೋಡು, ಅಲ್ಲಿ ನೋಡು. ಸುಂದರಿ, ಸುಂದರಿ, ಹೊರಟೆ ಹೋದಳಲ್ಲ. ಇವಳು ತಪ್ಪಿಸಿಕೊಂಡು ಹೋದರು ನಾನು ಬಿಡತಕ್ಕವನಲ್ಲ. ಪರಮಾತ್ಮ, ಆ ನೀಚನಾದರೂ ನನ್ನನ್ನು ಆಡಬಾರದ ಮಾತುಗಳನ್ನಾಡಿ ಹಿಂಸಿಸುತ್ತಿರುವನು. ಲೋಕದಲ್ಲಿ ಒಬ್ಬ ಪತಿಗೆ ಒಬ್ಬ ಸ್ತ್ರೀಯಳಾಗಿದ್ದರೆ ಈ ರೀತಿ ಬರುತ್ತಿತ್ತೆ. ಆದರೆ ನಾನು ಐವರಿಗೆ ಪತ್ನಿಯಾಗಿದ್ದು ನನ್ನ ಕಷ್ಟವನ್ನು ಕೇಳುವವರಾರೂ ಇಲ್ಲವಲ್ಲವೇ? ದಾರಿ ಕಾಣದೆ ಪರಿತಪಿಸಿದೆನ ವರದಾಯಕ್ಕೆ ಶ್ರೀವಾಸುದೇವ
ಜೀವನದಲ್ಲಿ ಇನ್ನೂ ಎಷ್ಟು ಕಷ್ಟಗಳನ್ನು ಬರೆದಿರುವೆ ಪ್ರಭು. ಇರಲಿ, ವಿರಾಟರಾಯರ ಅಡಿಗೆ ಮನೆಯಲ್ಲಿ ನನ್ನ ಪತಿಯಾದ ಭೀಮಸೇನನು ಇರುವರು. ಈ ವಿಚಾರವೆಲ್ಲವನ್ನು ವಿವರವಾಗಿ ಅವರಿಗೆ ತಿಳಿಸಿದರೆ ಇದರಿಂದ ಏನಾದರೂ ಪಾರಾಗಬಹುದೇನೋ ನೋಡುತ್ತೇನೆ. ಸ್ವಾಮಿ, ಸ್ವಾಮಿ. ಯಾರದು? ಯಾರದು? ಯಾರೂ ಇಲ್ಲವಲ್ಲ. ಓ, ಇರಲಿ, ಆಹಾರವೇನಾದರೂ ಸೊಲದಂತಾಯಿತೇನು? ಪ್ರಾಣೇಶ್ವರ, ನಾನು ಬಂದು ಇಷ್ಟು ವೇಳೆಯಾದರೂ ಯಾರೆಂದು ನಿಮಗೆ ತಿಳಿಯಲಿಲ್ಲವೇ? ದ್ರೌಪದಿ, ನಾನು ಸ್ವಾಮಿ. ಪಾಂಚಾಲಿ, ಪ್ರಭು, ಏಕೆ ಈ ಮಧ್ಯರಾತ್ರಿಯಲ್ಲಿ ನೀನು ಓರ್ವಲೆ ಬರಲು ಕಾರಣವೇನು ಪಾಂಚಾಲಿ? ಏನೆಂದು ತಿಳಿಸಲಿ ಸ್ವಾಮಿ? ನಿನ್ನೆಯ ದಿನ ವಿರಾಟರಾಯನ ಅರಮನೆಯಲ್ಲಿ ಆ ಕೀಚಕನಾದರೂ ನನ್ನ ಮೇಲೆ ಅಸಭ್ಯವಾದ ಮಾತುಗಳನ್ನಾಡಿದ್ದು ನಿಮಗೆ ತಿಳಿಯಲಿಲ್ಲವೇ? ಈಗ ಆತನು ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಿರುವನು ಪ್ರಭು. ಏನು ಹೇಳಿದ ಪಾಂಚಾಲಿ? ಏನು ಕೀಚಕನು ನಿನ್ನ ದೃಷ್ಟಿಯಿಂದ ನೋಡಿದ್ದಾನೆ? ಹೋಗು, ಇನ್ನುಳಿದ 4 ನಿನ್ನ ಕಷ್ಟಗಳನ್ನು ಹೇಳಿಕೋ. ಹಾಗಾದ್ರೆ ನನಗೋದಕ್ಕೂ ಸಂಬಂಧವಿಲ್ಲ. ನೀವು ನನ್ನ ಪತಿ ಅಲ್ಲವೇ? ಲೋಕದಲ್ಲಿ ಒಬ್ಬ ಸ್ತ್ರೀಯಗೆ ಒಬ್ಬ ಪತಿ ಇದ್ದಿದ್ದರೆ ಈ ರೀತಿ ಆಗುತ್ತಿರಲಿಲ್ಲ. ಆದರೆ ಇದು ಆಗಲ್ಲವಲ್ಲ. ನನಗೆ 5 ಪತಿಗಳು. ಆದ್ದರಿಂದಲೇ ನಿಮ್ಮಂತ ಪತಿಗಳನ್ನು ತಪಸ್ಸು ಮಾಡಿ ಪಡೆಯಬೇಕು. ಏನು ಹೇಳಿದ ಪಾಂಚಾಲಿ? ಕಷ್ಟಕ್ಕೆಲ್ಲ ನಾನೇ, ಸುಖಕ್ಕೆಲ್ಲ ಅವರೇ. ದೇವಿ, ಬರದೆ ಹೋಗಿ ಕೀಚಕನ ಧ್ವಂಸ ಮಾಡಿ ಬರುವೆ. ಬರದೆ ಹೋಗಿ ಕೀಚಕನ ಧ್ವಂಸ ಮಾಡಿ ಬರುವೆ. ಧ್ವಂಸ ಮಾಡಿ ಬರುವೆನು, ಅಂಶ ಮಾಡಿ ಬರುವೆನು. ದೇವಿ, ಧ್ವಂಸ ಮಾಡಿ ಬರುವೆನು, ಅಂಶ ಮಾಡಿ ಬರುವೆನು. ಬರದೆ ಹೋಗಿ ಕೀಚಕನ ಧ್ವಂಸ ಮಾಡಿ ಬರುವೆನು. ಧ್ವಂಸ ಮಾಡಿ ಬರುವೆನು, ಅಂಶ ಮಾಡಿ ಬರುವೆನು. ಪಾಂಚಾಲಿ, ನೀನು ಚಿಂತಿಸಬೇಡ. ನೀನು ಈ ಮಧ್ಯರಾತ್ರಿಯಲ್ಲಿ ಹೋಗಿ ಓ ಕೀಚಕನನ್ನು ವಿರಾಟ ರಾಜನ ನಾಟ್ಯ ಶಾಲೆಗೆ ಬರುವಂತೆ ಮಾಡು. ನಾನು ಅಲ್ಲಿ ಶ್ರೀ ರೂಪದಲ್ಲಿ ಧರಿಸಿರುವೆನು. ನನ್ನ ಕಷ್ಟವನ್ನು ಪರಿಹಾರ ಮಾಡುವಿರಲ್ಲವೇ? ಹೌದು ದ್ರೌಪದಿ. ಸ್ವಾಮಿ, ನೀವೇ ಅಲ್ಲವೇ ಪುರುಷರಿಗೆಲ್ಲ ವೀರ? ಪಾಂಚಾಲಿ, ನೀನು ಆ ಮದನ್ನವನ್ನು ಮುರಿಯುವೆ. ನೀನು ನನಗೆ ವಸ್ತ್ರವನ್ನು ಧರಿಸಿ ಒಡಗಳನ್ನು ತೊಡಿಸ ಪಾಂಚಾಲಿ. ಹೋಗು ಈಗಲೇ ಮದಾಂಧನಿಗೆ ಒಳ್ಳೆಯ ತಿಂಡಿ ಪದಾರ್ಥಗಳನ್ನು ತೆಗೆದುಕೊಂಡು ಬರುವಂತೆ ಹೇಳುತ್ತೇನೆ. ಆಯ್ತು ಪಾಂಚಾಲಿ. ಅಲ್ಲವೇ? ಮರೆಯಾಗಿ ಬನ್ನಿ. ನಾನು ನಿಮ್ಮ ಆಸೆಯಂತೆ ಬಂದಿರುವೆನು. ಆದರೆ ನೀವು ನಾಳೆಯ ದಿನ ವಿರಾಟರಾಯರ ನಾಟ್ಯ ಶಾಲೆಗೆ ಬಂದರೆ ತಾವು ಹುಟ್ಟಿದ ಆರಭ್ಯದಿಂದಲೂ ಕಂಡರಿಯದಂತ ಸ್ವರ್ಗ ಸುಖವನ್ನು ತಮಗೆ ನೀಡುತ್ತೇನೆ. ಬರುವಿರಿ ತಾನೇ? ಕೀಚಕ ಮಹಾರಾಜ, ತಿಳಿಯಿತೋ? ಸುಂದರಿ, ನೀನು ನನ್ನನ್ನು ಒಲೆದು ನನ್ನ ಮನಸ್ಸನ್ನು ಸಂತೋಷಪಡಿಸಿದ್ದೆ. ಆದರೆ ನನ್ನ ಸಕಲ ಐಶ್ವರ್ಯವನ್ನು ನಿನಗರ್ಪಿಸುವೆನು. ಹಾಗೆ ಆಗಲಿ. ನಾನು ಸಹ ನಿನ್ನ ಮಾತಿನಂತೆ ಕೇಳಿಕೊಳ್ಳುತ್ತೇನೆ. ನೀನು ಬರುವಾಗ ಯಥೇಚ್ಛವಾಗಿ ತಿಂಡಿ ಪದಾರ್ಥಗಳನ್ನು ಮತ್ತು ಅಲಂಕಾರ ಭೂಷಿತನಾಗಿ ಬರಬೇಕು. ತಿಳಿಯಿತೆ? ಸುಂದರಿ, ತಿಂಡಿ ಪದಾರ್ಥಗಳೇನು, ವಜ್ರ ವೈಢೂರ್ಯಗಳನ್ನೇ ತರುವೆನು. ನಾಳೆ ವಿರಾಟರಾಯರ ನಾಟ್ಯ ಶಾಲೆಗೆ ಸರಿ ರಾತ್ರಿ ಅರ್ಧ ಗಂಟೆಗೆ ಬರಬೇಕು. ರಾತ್ರಿ, ತಿಳಿಯಿತೆ? ತಪ್ಪದೆ ಬರಬೇಕು, ಮರೆಯದೆ ಬರಬೇಕು. ಮರೆತಿರೋ? ಸ್ವಾಮಿ, ಬೇಗ ಬನ್ನಿ. ಇನ್ನೇನು ಆ ಕೀಚಕನು ಇತ್ತಲೇ ಬರುವಂತಾಗುತ್ತಿದೆ. ಕೀಚಕನು ಬರುವನೆ? ಹೌದು. ದೇವಿ, ನೀವು ಹೀಗೆ ಇದ್ದರೆ ನನ್ನ ಆಸೆ ಪೂರೈಸುವುದಿಲ್ಲ. ಬನ್ನಿ ಸ್ವಾಮಿ. ನಿಶ್ಚಯ ದೇವಿ. ನೀವು ನನ್ನಂತೆ ಭಾವಿಸಬೇಕು. ನನ್ನಂತೆ ಸೀರೆಯನ್ನು ಉಟ್ಟುಕೊಂಡು ಸಜ್ಜರಾಗಬೇಕು ಸ್ವಾಮಿ. ಎಲ್ಲಿ ಕೈಗಳನ್ನು ಮೇಲೆತ್ತಿ. ಸ್ವಾಮಿ, ಈಗ ಹೇಗೆ ಕಾಣುತ್ತಿರುವಿರಿ ಗೊತ್ತೇ? ಸುಂದರವಾಗಿರುವುದು ದೇವಿ. ಓ, ಬಹಳ ಸುಂದರವಾಗಿರುವಿರಿ. ಎಲ್ಲಿ ಒಂದು ಸಾರಿ ನನ್ನಂತೆ ಮಾತನಾಡಿ. ದೇವಿ. ಪ್ರಭು. ಆಯಿತು ದೇವಿ. ಹಾಗೆ ಆಗಲಿ ಸ್ವಾಮಿ, ಬಹಳ ಮನೋಹರವಾಗಿರುವಿರಿ. ಬನ್ನಿ, ಇಲ್ಲಿಯೇ ವಿಶ್ರಮಿಸಿಕೊಳ್ಳಿ. ನಾನು ಇಲ್ಲಿಯೇ ಕಾದು ಕುಳಿತಿದ್ದು ಆ ಕೀಚಕನ ಸಂಹಾರವನ್ನು ಮಾಡುವಿರಂತೆ. ಆಯಿತು ಪ್ರೇಯಸಿ. ಕುಳಿತುಕೊಳ್ಳಿ ಸ್ವಾಮಿ.
ಇದೇನಿದು? ಈ ನಾಟ್ಯ ಶಾಲೆಯನ್ನು ಪ್ರವೇಶಿಸಿದೊಡನೆ ಅಪಶಕನವಾಗುತ್ತಿರುವುದಲ್ಲ. ಇದಕ್ಕೆಲ್ಲ ನಾನು ಅಂಜುವನೇ, ಹೆದರುವನೇ? ಓಹೋ, ಇದೇನು ಮಲ್ಲಿಗೆಯ ಸುವಾಸನೆ ಸೆಳೆಯುತ್ತಿರುವುದಲ್ಲ. ಓಹೋ, ನನಗಿಂತ ಮೊದಲೇ ಸುಂದರಿಯೂ ಮಲಗಿರುವಳು. ಇರಲಿ, ಈಕೆಯನ್ನು ನಾನೇ ಎಚ್ಚರಿಸುವೆನು. ಸುಂದರಿ, ನೀನು ಹೇಳಿದಂತೆ ಯಥೇಚ್ಛವಾದ ತಿಂಡಿ ಪದಾರ್ಥಗಳನ್ನು ತಂದಿರುವೆನು. ಹೇಳು, ಬೇಗ ಹೇಳು. ಎಲೆ ಸುಂದರ, ನನ್ನನ್ನು ಆಲಂಗಿಸು. ನನ್ನನ್ನು ಮುಟ್ಟಬೇಡ. ನಾನು ನಿನಗೋಸ್ಕರ ಕಾದು ಕಾದು ಹಗಲೆಲ್ಲ ಉಪವಾಸವಿದ್ದು ಈಗ ತಾನೇ ವಿಶ್ರಾಂತಿಯನ್ನು ಪಡೆಯುತ್ತಿರುವೆನು. ಮುಟ್ಟಬೇಡ ನನ್ನನ್ನು. ಸುಂದರಿ, ನೀನು ನನಗೆ ಒಲಿದಿದ್ದೇ ಆದರೆ ಓಹೋ, ನನ್ನ ಪ್ರಾಣವನ್ನೇ ನಿನಗೆ ಅರ್ಪಿಸುವೆನು. ಸರಿ ಸರಿ, ಹುಟ್ಟಿದ ಆರೋಗ್ಯದಿಂದಲೂ ಕಂಡರಿಯದಂತಹ ಸ್ವರ್ಗ ಸುಖವನ್ನು ನೀಡುವೆನು. ಸುಂದರಿ, ಬಾ, ನಾನಿನ್ನು ಸಹಿಸಲಾರೆ. ಮುಟ್ಟಬೇಡಿ ನನ್ನನ್ನು, ದೂರ ನಿಂತು ಮಾತನಾಡಿ. ಬಾ. ಇದೇನಿದು? ಸುಂದರಿ, ನಿನ್ನ ಕೈ ಕಲ್ಲಿನಂತಿರುವುದಲ್ಲ. ಇದೇನು ಇಂದ್ರಜಾಲವೋ ಅಥವಾ ಮಾಯಾಜಾಲವೋ? ಎಲವೆಲವೋ ಪರಸ್ತ್ರೀ ಕಾಮುಕನೇ, ಯಮಲೋಕವನ್ನು ಕೇಳಿದಿಲ್ಲವೇ? ನಿನ್ನನ್ನು ಕೊಂದು ಈಗಲೇ ಯಮಲೋಕದಲ್ಲಿ ಕಳಿಸಲು ಬಾ ನನ್ನೊಡನೆ. ಇವನ್ಯಾರೋ ಅಡಿಗೆ ಮನೆಯ ಭಟ್ಟಂಗಿ. ಕಾಯಿ ಪಲ್ಯಗಳನ್ನು ಕತ್ತರಿಸಿದ ಇವನು ಇಲ್ಲಿಗೇಕೆ ಬಂದಿರುವೆ? ಹೇಳೋ, ಸಿದ್ಧನಾಗು, ನಿನ್ನನ್ನು ಕೊಲ್ಲುವೆ. ಅದೋ ಸಿದ್ಧನಾಗು. ಪ್ರಭು, ಸಂತೋಷವಾಯಿತೆ? ಬಹಳ ಸಂತೋಷವಾಯಿತು ಸ್ವಾಮಿ. ಅಂತೂ ಇಂತೂ ನನ್ನ ಜನ್ಮವು ಪಾವನವಾಯಿತು. ಇನ್ನು ಇಲ್ಲಿ ಈ ವಿರಾಟರಾಯರ ಅರಮನೆಯಲ್ಲಿ ನಮ್ಮನ್ನು ಯಾರಾದರೂ ಕಂಡರೆ ಅನರ್ಥವಾದೀತು. ಬನ್ನಿ ನಡೆ ದೇವಿ. ಬನ್ನಿ. ಪ್ರಿಯೆ, ಉತ್ತರ, ಈ ನಮ್ಮ ಪ್ರೇಮಗಾನದಲ್ಲಿ ವರ್ಣಿಸುತ್ತಿರುವ ವಿರಾಟ ನಗರದ ಉದ್ಯಾನವನ ಎಷ್ಟೊಂದು ಮಧುರವಾಗಿದೆ. ಹೌದು, ನೋಡುತ್ತಿದ್ದರೆ ಪ್ರಕೃತಿಯ ಸೊಬಗು ಇಲ್ಲಿಯೇ ನೆಲೆಗೊಂಡಿರುವುದಲ್ಲ. ಹೌದು ಪ್ರಿಯ, ಬಹಳ ಮನೋಹರವಾಗಿದೆ. ಶೃಂಗಾರವನದಲ್ಲಿ ಸಲ್ಲಾಪದಿ ನಲಿಯುವ ಚಲುವಿನ ಲತೆಯೇ ಕಾದಿದೆ ಬಾ, ಮಧುವಾಯಿರಲು ಬ್ರಹ್ಮರ
ಚೆಲುವ ರೂಪಿನಿಂದನವೇ ನನ್ನ ಮನದ ದೇಗುಲವೂ ಬೆಳಕಾಯಿತು. ಪ್ರಿಯೇ, ಅಲ್ಲಿ ನೋಡು, ಹಂಸ ಪಕ್ಷಿಗಳು ಚಿಲಿಪಿಲಿಯಾಗಿ ಹಾರಾಡುತ್ತಿರುವುದು. ಪ್ರಿಯೇ, ವಿರಾಟ ನಗರದ ಉದ್ಯಾನವನವು ಸುಂದರ ಮನೋಹರವಾದ ದೇವೇಂದ್ರನ ಅಲಕಾವತಿಯನ್ನು ಮೀರಿಸುವಂತೆ ಕಾಣುತ್ತಿದೆಯಲ್ಲ? ಹೌದು ಸ್ವಾಮಿ. ಎಂತ ಸೌಂದರ್ಯ, ನುಡಿಯಂತ ಗಾಂಭೀರ್ಯ, ನಡೆಯಂತ ಗಾಂಭೀರ್ಯ. ಎಂತ ಸೌಂದರ್ಯ, ನುಡಿಯಂತ ಚಾತುರ್ಯ, ನಡೆಯಂತ ಗಾಂಭೀರ್ಯ. ಎಂತ ಸೌಂದರ್ಯ. ಅನುರಾಗದ ನವರತಿಯಾಗಿ ಪ್ರೀತಿಸಿದೆ ಅತಿಮೃದುವಾಗಿ. ಅನುರಾಗದ ನವರತಿಯಾಗಿ ಪ್ರೀತಿಸಿದೆ ಅತಿಮೃದುವಾಗಿ. ಪ್ರಣಯದ ಪ್ರೇಯಸಿನಾಗಿ ನನ್ನಿಂದಾಗಿ ಬೆಳಗಾದೆ. ಪ್ರಣಯದ ಪ್ರೇಯಸಿನಾಗಿ ನನ್ನಿಂದಾಗಿ ಬೆಳಗಾದೆ. ಬೆಳಗಿದೆ ಬಾಳನು ಸರಿಯಾಗಿ, ಬೆಳಗಿದೆ ಬಾಳನು ಸರಿಯಾಗಿ. ಎಂತ ಸೌಂದರ್ಯ, ನುಡಿಯಂತ ಚಾತುರ್ಯ, ನಡೆಯಂತ ಗಾಂಭೀರ್ಯ. ಎಂತ ಸೌಂದರ್ಯ. ದಪ ಮದ ಪಮದ ಪ ದಪ ಗಮ ದಪ ಮದ ಪಮದ ಪಾಪ ದಪ ಗಮ ಉತ್ತರ. ವಿರಾಟರಾಯನ ಪುತ್ರಿಯಾಗಿ ಮಧ್ಯಮ ಪಾಂಡವ ನನ್ನ ಜನಕನ ಶಿಷ್ಯಳಾಗಿ ನನ್ನ ಮುದ್ದಿನಿ ಹರಗಿಣಿಯಾಗಿ ನಿನ್ನನ್ನು ಪಡೆದ ನಾನೇ ಭಾಗ್ಯಶಾಲಿ. ಸ್ವಾಮಿ, ಮಧ್ಯಮ ಪಾಂಡವ ಪಾರ್ಥರ ಪುತ್ರನಾದ ಮಹಾಪರಾಕ್ರಮಶಾಲಿಯಾದ ಈ ಸುಂದರ ರೂಪವುಳ್ಳ ನಿಮ್ಮನ್ನು ಪಡೆದ ನಾನಲ್ಲವೇ ಸ್ವಾಮಿ ದನಿ? ಹೌದು ಪ್ರಿಯೆ. ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆ. ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ
ಪ್ರಾಣೇಶ್ವರ, ಪ್ರಾಣೇಶ್ವರಿ, ಸುಂದರಾಂಗ, ಸುಂದರಿ. ಮಾತನಾಡಿ ಪ್ರಭು. ಉತ್ತರ. ಪ್ರಿಯ, ಸೂರ್ಯನು ಪಶ್ಚಿಮ ದಿಕ್ಕಿನಲ್ಲಿ ಅಸ್ತಂಗತನಾಗಿರುವನು. ಮಾತನಾಡಿ ಓ ಸುಮಬಾಲೆ ಮಧುಮಯ ಲೀಲೆ ಎನ್ನ ಮನ ಮಂದಿರದಿ ನಡೆಯುತ್ತ ಬಾರಿ, ಎನ್ನ ಮನ ಮಂದಿರದಿ ನಡೆಯುತ್ತ ಬಾರಿ. ಓ ಆಲೆ ಮಧುಮಯ ಲೀಲೆ ಎನ್ನ ಮನ ಮಂದಿರದಿ ನಡೆಯುತ್ತ ಬಾರಿ, ಎನ್ನ ಮನ ಮಂದಿರದಿ ನಡೆಯುತ್ತ ಬಾರಿ.
ಹಾ, ಕೌರವನ ಕಪ್ಪಡ ಜೂಸಕ್ಕೆ, ಕೌರವನ ಕಪಟ ಜೂಜಕ್ಕೆ ಪರಾಜಿತರಾದ ನಾವು 12 ವರ್ಷ ವನವಾಸವು 1 ವರ್ಷವು ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದರು. ಶ್ರೀಕೃಷ್ಣ ಪರಮಾತ್ಮರು ಇನ್ನು ನಮ್ಮ ಮೇಲೆ ಕರುಣೆ ತೋರಲೇ ಇಲ್ಲವಲ್ಲ. ಇರಲಿ, ನಮ್ಮ ಅಗ್ರಜನಾದ ಧರ್ಮಪುತ್ರನ ಆಜ್ಞೆಯಂತೆ ದ್ವಾರಕಾ ನಗರಿಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆದು ಬರ್ತೇನೆ.
ನಗರ